ಬ್ರೇಕ್ನ ನಂತರ ಕರ್ನಾಟಕ 28 ಕ್ಲಿಯರ್ ಪಿಕ್ಚರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಉತ್ತರ ಕನ್ನಡದ ನಂತರ ಮತ್ತೊಂದು ಕ್ಷೇತ್ರ ಉಡುಪಿ ಚಿಕ್ಕಮಗಳೂರಿಗೆ ಬರ್ತಾ ಇದ್ದೀವಿ. ಎಸ್ 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 ಪ್ಲೀಸ್. ಉತ್ತರ ಕನ್ನಡ ಮುಗಿಸೋದಕ್ಕಿಂತ ಮುಂಚೆ BJPಯ ಇಂಟರ್ನಲ್ ಅಸೆಸ್ಮೆಂಟ್ ಅಜಿತ್ 2018ರಲ್ಲೂ ಕೂಡ ಅನಂತಕುಮಾರ್ ಹೆಗಡೆಯವರ ಸಂವಿಧಾನ ಬದಲಾವಣೆಯ ಹೇಳಿಕೆ 10-15 ಸೀಟ್ಗಳನ್ನು BJP ಕರ್ನಾಟಕದಲ್ಲಿ ಕಡಿಮೆ ಮಾಡ್ತಾರೆ. ಅನೇಕ BJP ನಾಯಕರು ಇದನ್ನು ಖಾಸಗಿಯಾಗಿ ಹೇಳಿದರು. ಎಸ್, ಈ ಬಾರಿ ಕೂಡ ಅವರಿಗೆ ಟಿಕೆಟ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟ್ರಿ ಬೋರ್ಡ್ ಸಭೆಯಲ್ಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರಿಗೆ ಟಿಕೆಟ್ ಯಾಕೆ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ತಮ್ಮ ರಿಸರ್ವೇಷನ್ಸನ್ನು ಮೋದಿ ಮತ್ತು ಅಮಿತ್ ಶಾ ಕೂಡ ಹೇಳಿದರು. ಹೌದು, ಅವರು ನಾಯಕರಿಗೂ ಹೇಳಿದರು, ಪದೇ ಪದೇ ನೀವು ಬೇಡ ಅಂತೀರಿ, ನಂತರ ಕೊನೆ ಕ್ಷಣದಲ್ಲಿ ಕೊಡಿಸ್ತೀರಿ. ಸಂವಿಧಾನ ಬದಲಾವಣೆಯ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆ ಅವರೇನೇ ಸಮರ್ಥನೆ ಮಾಡ್ಕೊಳ್ಬೋದು, ಅವರೇನೋ ಅದಕ್ಕೆ ಕ್ಲಾರಿಫಿಕೇಷನ್, ನಾನು ಹಾಗೆ ಹೇಳಿಲ್ಲ ಹೀಗೆ ಹೇಳಿಲ್ಲ, ಆದರೆ ಅವರ ಪದೇ ಪದೇ ಆ ಸಂವಿಧಾನ ಬದಲಾವಣೆಯ ಹೇಳಿಕೆ ದಲಿತ ಮತಗಳನ್ನು ಮಹಾರಾಷ್ಟ್ರ, ಉತ್ತರ ಪ್ರದೇಶದಂಥ ರಾಜ್ಯದಲ್ಲಿ BJPಯಿಂದ ದೂರ ಮಾಡ್ತು. ಆ ಕಾರಣದಿಂದ ಯಾವುದೇ ಕಾರಣಕ್ಕೂ ಸೋತರೂ ಅಡ್ಡಿ ಇಲ್ಲ, ಅನಂತಕುಮಾರ್ ಹೆಗಡೆ ಕೊಡೋಲ್ಲ ಟಿಕೆಟ್ ಅಂತಕ್ಕಂಥದ್ದನ್ನು BJP ಹೈಕಮಾಂಡ್ ತೀರ್ಮಾನಿಸಿತು. ನಂತರ ಆ ಟಿಕೆಟ್ ಚೇಂಜ್ ಆಗಿದ್ದು. ಕರ್ನಾಟಕದ ನಾಯಕರು ಚೇಂಜ್ ಮಾಡಬೇಕು, ಯಡಿಯೂರಪ್ಪ ಹೋಗಿ ಹೇಳಿದರು ಅನಂತಕುಮಾರ್ ಹೆಗಡೆ ಅವ್ರಿಗೆ ಕೊಡಿ ಅಂತಕ್ಕಂಥದ್ದನ್ನು. ಆದರೆ ಈ ಸಂವಿಧಾನ ಬದಲಾವಣೆಯ ಹೇಳಿಕೆಯ ಪದೇ ಪದೇ ಹೇಳಿಕೆಯ ಕಾರಣದಿಂದ BJP ಹೈಕಮಾಂಡ್, ಅದರಲ್ಲೂ ಪ್ರೈಮ್ ಮಿನಿಸ್ಟರ್ ವಾಸ್ ವೆರಿ ಮಚ್ ಅಪ್ಸೆಟ್ ವಿತ್ ಹಿಮ್. ಎಸ್, ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಾಗ ಅವರನ್ನು ಸಂಪರ್ಕಿಸುವ ಪ್ರಯತ್ನ ಮಾಡಿದರು. ಅನಂತಕುಮಾರ್ ಹೆಗಡೆ ಸಂಪರ್ಕಕ್ಕೆ ಸಿಗಲಿಲ್ಲ. ಪ್ರಧಾನಮಂತ್ರಿ 2 ಬಾರಿ, ಒಮ್ಮೆ ಅಂಕೋಲಾಕ್ಕೆ ಬಂದಿದ್ದರು, ಒಮ್ಮೆ ಶಿರ್ಸಿಗೆ ಬಂದಿದ್ದರು 1 ವರ್ಷದ ಅವಧಿಯಲ್ಲಿ. 2 ಬಾರಿ ಕೂಡ ಅನಂತಕುಮಾರ್ ಹೆಗಡೆ ಆ ಕಾರ್ಯಕ್ರಮದಲ್ಲಿ ಇರಲಿಲ್ಲ. ನನಗನ್ಸುತ್ತೆ ಈ ಸಂವಿಧಾನ ಬದಲಾವಣೆಯ ಹೇಳಿಕೆ BJPಗೆ ದಲಿತ ಮತಗಳನ್ನು ದೂರ ಮಾಡುವಂತೆ ಮಾಡಿದೆ. ಈಗ ನಾಗ್ಪುರದಲ್ಲಿ ನಂಗೆ ನಿತಿನ್ ಗಡ್ಕರಿ ಅವರ ಆಪ್ತ ಒಬ್ಬರು ಹೇಳ್ತಾ ಇದ್ರು, ಒಳ್ಳೆ ವಾತಾವರಣ ಇತ್ತು, 3.5 ಲಕ್ಷ 4 ಲಕ್ಷ ಅಂತ. ಏಕಾಏಕಿ ಆ ಸಂವಿಧಾನ ಬದಲಾವಣೆಯ ಹೇಳಿಕೆ ಶುರುವಾದ ತಕ್ಷಣ ಮೊದಲ ಹಂತದಲ್ಲೇ ನಾಗ್ಪುರ ವೋಟಿಂಗ್ ಇತ್ತು, ಏಕಾಏಕಿ ದಲಿತರು ನಮ್ಮಿಂದ ದೂರ ಆಗ್ಬಿಟ್ರು ಅಂತ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಗ್ಪುರ ಜೊತೆ ಭಾಳ ದೊಡ್ಡ ಮಟ್ಟದಲ್ಲಿ ದಲಿತರು ಇದ್ದಾರಲ್ಲಿ. ಏಕಾಏಕಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬೈ ಡಿಫಾಲ್ಟ್ ವೋಟ್ಗಳನ್ನು ಜಾಸ್ತಿ ಮಾಡಿಕೊಂಡ್ರು. ಮುಖ್ಯ ಕಾರಣ ಅವ್ರು ಹೇಳಿದ್ದು ಅನಂತಕುಮಾರ್ ಹೆಗಡೆ ಹೇಳಿಕೆ ಅಂತ. ಅದು ವಿದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ರಿಸೋನೆನ್ಸ್ ಪಡೀತು. ನ್ಯಾಚುರಲಿ ವಿಪಕ್ಷಗಳು ಅದನ್ನು, ಆ ಹೇಳಿಕೆಯನ್ನು ದೊಡ್ಡದನ್ನಾಗಿ ಮಾಡಿ ಬಿಂಬಿಸಿದ್ವು. ಸಹಜ, ಇಲ್ಲಿ ಕ್ಲೋಸ್ ಕಂಟೆಸ್ಟ್ ಇರುತ್ತಲ್ಲ, ಅಲ್ಲಿ ಅಪ್ಪರ್ ಎಡ್ಜ್ ಕೊಟ್ಟುಬಿಡುತ್ತೆ, ವಿಪಕ್ಷಗಳಿಗೆ ಅಪ್ಪರ್ ಎಡ್ಜ್ ಕೊಟ್ಟುಬಿಡುತ್ತೆ ಕ್ಲೋಸ್ ಕಂಟೆಸ್ಟ್. ನಿತಿನ್ ಗಡ್ಕರಿ ಇಷ್ಟೆಲ್ಲ ಕೆಲಸ ಮಾಡಿ ನಾಗ್ಪುರದಲ್ಲಿ ಬೆಟ್ರೋ ತಂದು ಎಷ್ಟು ಅಂತರದಿಂದ ಗೆದ್ದಿದ್ದಾರೆ? 1.5 ಲಕ್ಷ ಅಂತರದಿಂದ ಗೆದ್ದಿದ್ದಾರೆ. ಅಯೋಧ್ಯೆ ರಾಮ ಮಂದಿರದ ಉದ್ಘಾಟನೆ ಆದರೂ ಲಲ್ಲು ಸಿಂಗ್ ಇದೇ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಯನ್ನು ಎಲ್ಲೋ ಒಂದು ಕಡೆ ರಿಪೀಟ್ ಮಾಡಿದರು. ಹಮ್ ಆಯಂಗೆ ತೋ 2/3 में आप मेजॉरिटी देंगे तो हम ಸಂವಿಧಾನ ಬದಲೆಂಗೆ ಅಂತ. ಚುನಾವಣೆ ಸೋತ್ ಹೋದರು. ಎಸ್, ಒಂದೊಂದು ಬಟ್ ಅನಂತಕುಮಾರ್ ಹೆಗಡೆ ರಾಜಕಾರಣ ಒಂಥರ ಆನೆ ನಡೆದಿದ್ದೆ ಹಾದಿ ಅನ್ನೋ ಥರದ ರಾಜಕಾರಣ ಇತ್ತು ಅವ್ರಿಗೆ. ಅಂದರೆ ಎಷ್ಟು ನಮ್ಮಲ್ಲಿ ರಾಜಕಾರಣದಲ್ಲಿ ಮತ್ತೆ ಆಸಕ್ತಿ ಬಂದ ನಂತರ ನ್ಯೂಸ್ ಆರ್ ಸ್ಪೆಷಲಿಗೆ ಬಂದಿದ್ದರು. ನೀವು ಯಾಕೆ ಪಾರ್ಲಿಮೆಂಟ್ನ ಡಿಬೇಟ್ಗಳಲ್ಲಿ ಭಾಗವಹಿಸೋದಿಲ್ಲ ಅಂದರೆ ಸುಮ್ಮನೆ ನಕ್ರವರು. ಆಮೇಲೆ ನಾನು ಪರ್ಟಿಕ್ಯುಲರ್ಲಿ ಕೇಳಿದೆ, ಈ ಪಾರ್ಲಿಮೆಂಟ್ರಿ ವೇ ಆಫ್ ವರ್ಕಿಂಗ್ ಬಗ್ಗೆ ನಿಮಗೆ ನಂಬಿಕೆ ಇದೆಯೋ ಇಲ್ವೋ ಅಂತ. ನಾನು ಬಾಯಲ್ಲಿ ಏನೇನೋ ಹೇಳಿಸ್ಬೇಡ್ರಿ ಬಿಡ್ರಿ ಅಂದರು ಅವರು. ಸಂಸದರು ಹೋಗೋದು, ಸಂಸತ್ನಲ್ಲಿ ಕೂತ್ಕೊಳ್ಳೋದು, ಯಾರೋ ಪ್ರಶ್ನೆ ಕೇಳೋದು, ಯಾರೋ ಉತ್ತರ ಹೇಳೋದಂತೆ, ಇದೆಲ್ಲ ಸಿಸ್ಟಮ್ನಲ್ಲಿ ನಿಮಗೆ ನಂಬಿಕೆ ಇದೆಯೋ ಇಲ್ವೋ ಅಂತ ಕೇಳಿದ್ರೆ ಹಿ ಡಿಡ್ ನಾಟ್ ಆನ್ಸರ್. ಅಜಿತ್ ನೋಡಿ, ನಾನು ಕಾಲೇಜಲ್ಲಿದ್ದಾಗ 1993-94 ಅನಂತಕುಮಾರ್ ಹೆಗಡೆ ವಾಸ್ ವೆರಿ ಮಚ್ ಪಾಪ್ಯುಲರ್ ಇನ್ ಉತ್ತರ ಕನ್ನಡ, ಧಾರವಾಡ, ಬೆಳಗಾವಿ. ಯಾಕಂದರೆ 2 ಹೋರಾಟಗಳಲ್ಲಿ ಅವರು ಭಾಳ ದೊಡ್ಡ ಪಾತ್ರ ಇತ್ತು ಅವ್ರದ್ದು. ಒಂದು ಈ ಹುಬ್ಬಳ್ಳಿಯ ಈದ್ಗಾ ಮೈದಾನ ಹೋರಾಟ. ನನಗಂದರೆ ನಾನು ಪೇಪರ್ಗಳಲ್ಲಿ ಓದಿದ್ದು ನೆನಪಿದೆ. ಈದ್ಗಾ ಮೈದಾನ ಎದುರುಗಡೆ ಒಂದು ಗಣೇಶ್ ಟ್ರೆಡ್ಲಿಂಗ್ಸ್ ಅಂತಿದೆ, ಅದರ ರೋಲರ್ ಶಟ್ರ್ ಮೇಲೆ 48 ಗಂಟೆಗಳ ಕಾಲ ಮಲ್ಕೊಂಡಿದ್ರು. ಧ್ವಜ ಹಿಡ್ಕೊಂಡು ಎದುರುಗಡೆ ಕಾಮತ್ ಹೋಟೆಲ್ ಇದೆ, ಅದರ ಅಟ್ಟದ ಮೇಲೆ ಒಂದು ಸಣ್ಣ ರೂಮ್ ಇದೆ, ಅಲ್ಲೊಬ್ಬ ಫೋಟೋಗ್ರಾಫರ್ ಇದ್ದ. ಧ್ವಜ ತೆಗೆದುಕೊಂಡು ಬಂದು ಇವರು ಮೈದಾನ, ಇವರು ಒಬ್ಬರೇ ಅಲ್ಲ, ಅನೇಕರು, ಈಗ ರವಿಕುಮಾರ್ ಇದ್ದಾರೆ, ಪ್ರಹ್ಲಾದ್ ಜೋಶಿ ಇದ್ದಾರೆ, ಇವರೆಲ್ಲ, ಅನಂತಕುಮಾರ್ ಇದ್ದರು, ಅರವಿಂದ್ ಲಿಂಬಾವಳಿ, ಇವ್ರದ್ದೆಲ್ಲ ದೊಡ್ಡ ಮಟ್ಟದ ಒಂದು ಕಾಂಟ್ರಿಬ್ಯೂಷನ್ ಇದೆ ಅದಕ್ಕೆ. ಆದರೆ ಅನಂತಕುಮಾರ್ ಹೆಗಡೆ ಧ್ವಜ ನೆಡು ಸಂದರ್ಭದಲ್ಲಿ ಮೇಲ್ಗಡೆಯಿಂದ ಒಂದು ಫೋಟೋ ತೆಗೆದ. ಕರ್ಫ್ಯೂ ಹೋದ್ಮೇಲೆ ಸಂಜೆವಾಣಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅದು ಫೋಟೋ ಬಂತು, ಅನಂತಕುಮಾರ್ ಹೆಗಡೆ ಹಾಕಿದರು. ಈ ಸತ್ಯಜಿತ್ ಸೂರತ್ಕಲ್ ತಲೆ ಹೊಡ್ಕೊಂಡಿದ್ದ ಫೋಟೋ ಇತ್ತು. ಹೌದು. ಅದಾದಮೇಲೆ ಭಟ್ಕಳ ಗಲಭೆಯ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಪೊಲೀಸರು ಅವ್ರ ಮೇಲೆ
ಭಾಳ ಥರ್ಡ್ ಡಿಗ್ರಿಯನ್ನು ಫಿಸಿಕಲ್ ಇದಾಗಿ ಅವರು ಎರಡೂ ಮಂಡಿ ರಿಪ್ಲೇಸ್ಮೆಂಟ್ಗಳು ಕೂಡ ನಡೆದವು. ಅಂದರೆ ಆ ಮಟ್ಟಕ್ಕೆ ಪೊಲೀಸರು ಇದು ನಡೆದಿತ್ತು. ಆದರೆ ತದನಂತರ ನೋಡಿ, ಅದಕ್ಕೆ ನನಗನ್ಸುತ್ತೆ, ಯಾಕೆ ನಾನು ಈ ವಿಷಯವನ್ನು ಮತ್ತೆ ಅಂದರೆ ರಾಜಕಾರಣದ ದೃಷ್ಟಿಯಿಂದ ಏನು ಮುಖ್ಯ, ನೀವು ಬರೀ ಹಿಂದುತ್ವ ಮಾತಾಡ್ತಾ ಇದ್ರಿ ಅಂತ ಅಂದ್ಕೊಳ್ಳಿ. ವೆನ್ ಯು ಬಿಕಮ್ ಎ ಪಬ್ಲಿಕ್ ರಿಪ್ರೆಸೆಂಟೇಟಿವ್, ನೀವು ಅದನ್ನು ಇಫ್ ಯು ಡೋಂಟ್ ಕನ್ವರ್ಟ್ ಇನ್ ಟು ಡೆವಲಪ್ಮೆಂಟ್ ಆರ್ ಇಫ್ ಯು ಕಾಂಟ್ ಅಲೈನ್ ಹಿಂದುತ್ವ ವಿತ್ ಡೆವಲಪ್ಮೆಂಟ್, ನಿಮಗೆ ಅದು ದೊಡ್ಡ ಲಾಭವನ್ನು ತರಲ್ಲ. ಅನಂತಕುಮಾರ್ ಹೆಗಡೆ ಟೋಟಲ್ ಥಾಟ್ ಪ್ರೊಸೆಸ್ಸೇ ಬೇರೆ ಇತ್ತು. ನಿಮ್ಮ ರೋಡ್ ಹಾಳಾದರೆ ಸಂಸದರನ್ನು ನೀವು ದೂಷಿಸಬಾರ್ದು, ಯಾರು ಕಾಂಟ್ರಾಕ್ಟ್ ಮಾಡಿದ್ದಾರೆ ಕಂಪನಿ ಹೆಸರು ತಿಳ್ಕೊಬೇಕು, ಅಧಿಕಾರಿಗಳನ್ನು ಕೇಳಬೇಕು ನೀವು ಅಂತ ಈ ಥರ ಮಾತಾಡ್ತಿದ್ದೀನಿ. ಅಂದರೆ ಸಂಸದರ ಕೆಲಸ ರೋಡು ಚರಂಡಿ ಮಾಡಿಸೋದಲ್ಲ. ಹೀಗೆ ಒಬ್ಬ ಸಂಸದನಾಗಿ ನಿಮಗೊಂದು ರಾಜಕೀಯ ನೇತೃತ್ವ ಜಿಲ್ಲೆಯಲ್ಲಿತ್ತು. ಹೌದು ಜಿಲ್ಲೆಯ ಧಾರಣಾ ಸಾಮರ್ಥ್ಯ ಹೆಚ್ಚಾಗಿ ಎಲ್ಲ ಪ್ರಾಜೆಕ್ಟ್ಸ್ಗಳು ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆಂದೋಲನಗಳು ಕೂಡ ನಡೆದವು. ನೀವು ಒಂದು ಟೂರಿಸಂ ಬೆಳೆಸುವ ದೃಷ್ಟಿಯಿಂದ, ಉತ್ತರ ಕನ್ನಡ ಅಭಿವೃದ್ಧಿಯ ದೃಷ್ಟಿಯಿಂದ ನೀವು ಜನ ಏನು ಕೇಳ್ತಾ ಇದ್ರು, ಅಲ್ಲಿ ಘಟ್ಟದ ಮೇಲೆ ಘಟ್ಟದ ಕೆಳಗಡೆ ಅರೆ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ತನ್ನಿ ಅಂತಕ್ಕಂಥದ್ದು. ನಿಮಗಿರ್ತಕ್ಕಂಥ ಒಂದು ರಾಜಕೀಯ ಪ್ರಭಾವದಲ್ಲಿ ಆರಾಮಾಗಿ ನೀವು ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಎರಡೆರಡು ತರ್ಬೋದಿತ್ತು. ಶಿರ್ಸಿಯಲ್ಲಿ ಒಂದು ತನ್ನಿ, ಕುಮಟಾದಲ್ಲಿ ತನ್ನಿ, ಭಟ್ಕಳದಲ್ಲಿ ತನ್ನಿ, ಅಥವಾ ಕಾರವಾರದಲ್ಲಿ ತನ್ನಿ, ಘಟ್ಟದ ಮೇಲೆ ಒಂದು ತನ್ನಿ, ಘಟ್ಟದ ಕೆಳಗಡೆ ಒಂದು ತನ್ನಿ. ಇಷ್ಟೊಂದು ಪ್ರೇಕ್ಷಣೀಯ ಸ್ಥಳಗಳಿವೆ. ಅದನ್ನು ಡೆವಲಪ್ಮೆಂಟ್ ಮಾಡುವ ದೃಷ್ಟಿಯಿಂದ ನೀವೊಂದು ರಾಜಕೀಯ ನೇತೃತ್ವವನ್ನು, ಒಂದು ಲೋಕಸಭಾ ಕ್ಷೇತ್ರ ಹ್ಯೂಜ್ ಪೊಟೆನ್ಷಿಯಲ್ ಫಾರ್ ಡೆವಲಪ್ಮೆಂಟ್ ಇರುವಂಥ ಕ್ಷೇತ್ರ, ಅದು ಅಭಿವೃದ್ಧಿಗೆ ತುಂಬ ದೊಡ್ಡ ಲೋಕಸಭಾ ಕ್ಷೇತ್ರ. ಹಿ ಹ್ಯಾಡ್ ಆಲ್ಸೋ ಹ್ಯೂಜ್ ಪೊಟೆನ್ಷಿಯಲ್. ಅವ್ರಿಗೆ ಭಾಷೆ ಗೊತ್ತಿತ್ತು, ಕನ್ನಡ, ಹಿಂದಿ, ಸಂಸ್ಕೃತ, ಇಂಗ್ಲೀಷ್, ಹೌದು, ಎಲ್ಲ ಭಾಷೆಗಳನ್ನು ನಿರರ್ಗಳವಾಗಿ ಮಾತನಾಡಬಲ್ಲವರಾಗಿದ್ದರು. ರಾಜಕೀಯ ನೇತೃತ್ವ ಇತ್ತು, ಒಂದು ಪರ್ಸ್ನಾಲಿಟಿ ಇತ್ತು ಅಜಿತ್. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಇನ್ ಪಾಲಿಟಿಕ್ಸ್. ಕರೆಕ್ಟ್. ಆದರೆ ಅದನ್ನು ಅಭಿವೃದ್ಧಿಯ ಕೆಲಸಕ್ಕೆ ಅಥವಾ ಉತ್ತರ ಕನ್ನಡದಿಂದ ಆಚೆಗೆ ಬೆಳೀಲಿಕ್ಕೆ ಅನಂತಕುಮಾರ್ ಹೆಗಡೆ ಪ್ರಯತ್ನ ಮಾಡಲಿಲ್ಲ. ಎಸ್, ನೋಡಿ ಇನ್ನೊಂದು ಬ್ರೇಕ್ದೇ ಟೈಮ್ ಆಗ್ಬಿಡ್ತು. ಸಾರಿ, ಕರೆಕ್ಟ್. ಒಂದು ಈ ರಾಜಕೀಯ ಚರ್ಚೆಯನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಒಂದು ದೊಡ್ಡ ಹೆಸರು. ಎಸ್, ಅನ್ಡೌಟೆಡ್ಲಿ. ಅವರನ್ನು ಏನೋ ನಮ್ಮ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಗೆಸ್ಟ್ ಯಾರ್ಯಾರು ಬರಬೇಕು ಅನ್ನೋ ವಿಷಯದಲ್ಲಿ ಅತಿ ಹೆಚ್ಚು ಬೇಡಿಕೆ ಇದ್ದಿದ್ದೆ ಅನಂತಕುಮಾರ್ ಹೆಗಡೆ ಅವ್ರು ಕರೆಸಿ, ಅನಂತಕುಮಾರ್ ಹೆಗಡೆ ಅವ್ರು ಕರೆಸಿ. ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಅದೇ ಕಮೆಂಟ್ ಬರೋದು. ಅಂತೂ ಇಂತೂ ಅವ್ರನ್ನ ಕರೆಸುವಲ್ಲಿ ಯಶಸ್ವಿ ಆದ್ವಿ. ಈ ವಾಸ್ ಆನೆಸ್ಟ್ ಪರ್ಸನ್. ಹೌದು. ಆದರೆ ಬರೀ ಹಿಂದುತ್ವ ಅಂತ ಮಾಡಿ ಅದನ್ನು ಅಭಿವೃದ್ಧಿಗೆ ಕನ್ವರ್ಟ್ ಮಾಡುವಲ್ಲಿ ಅನಂತಕುಮಾರ್ ಹೆಗಡೆ ವಿಫಲರಾದರು ಅಂತ ಅನ್ಸುತ್ತೆ. ಒಂದು ಸಣ್ಣ ಬ್ರೇಕ್. ಅಟ್ಲೀಸ್ಟ್ ಕಾಗೇರಿ ಹೆಗಡೆ ಆದರೂ ಅದನ್ನು ತುಂಬಬೇಕು, ಆ ಕೊರತೆ ತುಂಬಬೇಕು. ಹೌದು. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಅಭಿವೃದ್ಧಿ. ಕಾಗೇರಿ ಹೆಗಡೆ ಕೂಡ ಅನಂತಕುಮಾರ್ ಹೆಗಡೆ ಹಾದಿ ಹಿಡಿದ್ರೆ ಇನ್ನಷ್ಟು ಭ್ರಮ ನಿರಸನ ಆಗುತ್ತೆ ಉತ್ತರ ಕನ್ನಡದ ಜನ. ಲೆಟ್ಸ್ ಸಿ. ಒಂದು ಸಣ್ಣ ಬ್ರೇಕ್ ನಂತರ ಉಡುಪಿ ದಕ್ಷಿಣ ಕನ್ನಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.